ನಮಸ್ತೆ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ತುಂಬಾ ಚೆನ್ನಾಗಿದ್ದೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಕೇಳ್ಕೊತೀನಿ. ಹಾಗೆ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಕೇಳ್ಕೊತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ. ನಾನಿಲ್ಲಿ ಬಿಸಿಬೇಳೆಭಾತನ್ನ ಯಾವ ರೀತಿ ಮಾಡಿದ್ದೀನಿ ಅಂತ ಒಂದು ಪುಟ್ಟು ವಿಡಿಯೋ ಮಾಡ್ಕೊಂಡಿದ್ದೆ. ಅದನ್ನು ನಿಮ್ಮ ಹತ್ರ ತೋರಿಸ್ತಾ ಇದ್ದೀನಿ. ಏನೇನು ಇಟ್ಕೊಂಡಿದ್ದೀನಿ ಅಂದರೆ ಒಣಮೆಣಸಿನ್ಕಾಯಿ, ಹುಣಸೆಹಣ್ಣು, ಇಂಗು, ಒಣ ಕೊಬ್ಬರಿ, ಸ್ವಲ್ಪ ತರಕಾರಿ, ನಿಮ್ಮ ಮನೇಲಿ ಯಾವ ತರಕಾರಿ ನೀವು ಬಿಸಿಬೇಳೆಭಾತಿಗೆ ಹಾಕ್ತಿರೋ ಆ ತರಕಾರಿ, ಬಿಸಿಬೇಳೆಭಾತ್ ಪೌಡ್ರು, ಬೇಳೆ, ಆಮೇಲೆ ಕಡಲೆಬೀಜ, ಬಟಾಣಿ ನೆನೆಸಿಟ್ಕೊಂಡಿದ್ದೀನಿ, 1 ಲೋಟ ಅಕ್ಕಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಬೆಲ್ಲ ಹಾಕೋದ್ರಿಂದ ತುಂಬಾ ರುಚಿ ಇರುತ್ತೆ. ನೋಡಿ, ಒಗ್ಗರಣೆಗೆ ಈರುಳ್ಳಿ ಬೇಕಾಗತ್ತೆ, ಟೊಮೊಟೊ ಬೇಕಾಗತ್ತೆ, ಇಷ್ಟು ಇಟ್ಕೊಂಡಿದ್ದೀನಿ. ನಿಮ್ಮ ಮನೇಲಿ ಗೆಡ್ಡೆಕೋಸು ಹಾಕ್ಕೊಳೋದಿದ್ರೆ ಹಾಕ್ಕೊಳ್ಳಿ. ನನ್ನ ಹತ್ರ ಗೆಡ್ಡೆಕೋಸು ಇರಲಿಲ್ಲ, ಹಾಗಾಗಿ ನಾನಿಲ್ಲಿ ಹಾಕಿಲ್ಲ. ನಾನಿಲ್ಲಿ ಕುಕ್ಕರಿಗೆ ಬೇಳೆ, ಅಕ್ಕಿ, ತರಕಾರಿ ಎಲ್ಲನೂ ಕಡಲೆಬೀಜ ಒಂದು ಕುಕ್ಕರಲ್ಲಿ ಹಾಕ್ಕೊಂಡಿದ್ದೀನಿ. ಹಾಗೆ ಎಲ್ಲ ಹಾಕಿದ್ಮೇಲೆ ಲಾಸ್ಟಿಗೆ ಉಪ್ಪು ಹಾಕ್ಕೋಬೇಕಾಗುತ್ತೆ. ನೀಟಾಗಿ ಎಲ್ಲ ತೊಳೆದಾದ್ಮೇಲೆ ಉಪ್ಪು ಹಾಕ್ಕೊಳ್ಳಿ. ಇದನ್ನು ಒಂದೇ ಒಂದು ವಿಷಲ್ ಬಿಟ್ಟರೆ ಸಾಕಾಗುತ್ತೆ. ನೋಡಿ, ನಾನು ಈ ಅಳತೆಯಲ್ಲಿ 1 ಲೋಟ ಅಕ್ಕಿಗೆ 3/4 ಲೋಟ ಬೇಳೆ ಹಾಕಿದ್ದೀನಿ. ನೆಕ್ಸ್ಟು ಅದೇ ಅಳತೆಯಲ್ಲಿ 1 ಲೋಟ ಅಕ್ಕಿಗೆ 2.5 ಲೋಟ ನೀರು ಥರ ಹಾಕಿದ್ದೀನಿ. ಅಲ್ಲಿಗೆ 5 ಲೋಟ ನೀರು ಹಾಕಿದ್ದೀನಿ. ಯಾಕಂದರೆ ಬೇಳೆ ಬೇಯಬೇಕಲ್ವ, ಬೇಳೆ 1 ಲೋಟ ಇರುತ್ತಲ್ವ, ಹತ್ತತ್ರ 3/4 ಲೋಟ ಅಂದರೆ ತರಕಾರಿ ಗಿರ್ಕಾರಿಗೆಲ್ಲ 5 ಲೋಟ ಇಟ್ಟಿದ್ದೀನಿ. ತುಂಬ ನೀರು ಹಾಕ್ಬಿಟ್ರೆ ಏನಾಗುತ್ತೆ, ಎಲ್ಲ ಕುಕ್ಕರಿಂದ ಹೊರಗೆ ಬಂದುಬಿಡುತ್ತೆ. ಇನ್ನು ಒಗ್ಗರಣೆಗೆ ಈರುಳ್ಳಿನ ಹೆಚ್ಕೊಂಡಿದ್ದೀನಿ, ಒಣಮೆಣಸಿನ್ಕಾಯಿ, ಟೊಮೊಟೊ, ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿ ಇಟ್ಕೊಂಡಿದ್ದೀನಿ. ಬೆಲ್ಲ ಪುಡಿ ಬೆಲ್ಲ ಇಟ್ಕೊಂಡಿದ್ದೀನಿ ನಾನಿಲ್ಲಿ. ಬೆಲ್ಲ ಆಗಲೇ ನಾನು ನಿಮಗೆ ತೋರ್ಸೋಕ್ಕೋಸ್ಕರ ನಿಮ್ಮ ಮನೇಲಿ ಯಾವ ಬೆಲ್ಲ ಯೂಸ್ ಮಾಡ್ತೀರೋ ಆ ಬೆಲ್ಲ ಇಟ್ಕೊಳ್ಳಿ. ನಾನಿಲ್ಲಿ ಪುಡಿ ಬೆಲ್ಲನೇ ಯೂಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಹುಣಸೆಹಣ್ಣು ನೆನೆ ಇಟ್ಟಿದ್ದೀನಿ, ಒಣ ಕೊಬ್ಬರಿನ ತುರ್ಕೊಂಡಿದ್ದೀನಿ. ಇಲ್ಲಿ ಕುಕ್ಕರ್ ಕೂಗಕ್ಕೆ ಇಟ್ಟಿದ್ದೀನಿ. ಬಿಸಿಬೇಳೆಭಾತ್ ಮಾಡೋಕ್ಕೆ ಪಾತ್ರೆ ಮೇಲಿಟ್ಬಿಟ್ಟಿದ್ದೆ. ನನ್ನ ಮಗ ಎತ್ಕೊಡ್ತಾ ಇದ್ದ. ಸೂರ್ಯ ಎತ್ಕೊಡು ಅಂತ ಅಂದೆ, ಎತ್ಕೊಟ್ಟ. ನೋಡಿ, ಅಷ್ಟೊತ್ತಿಗೆ ನಾನೆಲ್ಲ ಹೆಚ್ಚಿ ಇಟ್ಕೊಳ್ಳೋದ್ರಲ್ಲಿ ಕುಕ್ಕರ್ ಕೂಗ್ಬಿಡ್ತು. 1 ವಿಷಲ್ ಆದರೆ ಚೆನ್ನಾಗಿ ಬೆಂದೋಗಿರುತ್ತೆ. ನಾನು ಒಂದೇ ವಿಷಲ್ ಮಾಡಿಸೋದು. ಬೆಳಗ್ಗೆ ಬೇಗನೆ ಎದ್ದಿದ್ದೆ, ಹಂಗಾಗಿ ಸ್ವಲ್ಪ ಕಾಫಿ ಮಾಡೋಣ. ತುಂಬಾ ಚಳಿ ಇತ್ತು, ಬೆಂಗಳೂರು ತುಂಬಾ ಮಳೆ ಇದೆ. ಹಾಗಾಗಿ ಸ್ವಲ್ಪ ಕಾಫಿ ಕುಡ್ಕೊಂಬಿಡೋಣ. ಅಷ್ಟೊತ್ತಿಗೆ ಕುಕ್ಕರು ಬಿಡುತ್ತೆ, ಒಗ್ಗರಣೆ ಹಾಕಿದ ತಕ್ಷಣ ಆರಾಮಾಗಿ ಮಾಡ್ಕೋಬೋದು. ಇನ್ನೂ ಟೈಮ್ ಇದೆ. ನಮ್ಮ ಸೂರ್ಯನಿಗೆ ಎಕ್ಸಾಮ್ ನಡೀತಾ ಇರೋದ್ರಿಂದ ನಾನು ಬೇಗ ಎದ್ದೊಳ್ತಾ ಇದ್ದೀನಿ. ಅವನಿಗೂ ಓದಿಸ್ಬೇಕಲ್ವಾ, ಹಾಗಾಗಿ ಬೇಗನೆ ಎದ್ದಿದ್ದೆ. ಹಾಗಾಗಿ ಒಂದು ಕಡೆ ಕಾಫಿ ಮಾಡ್ಕೊಂಡು ಕುಡ್ಕೊಂಬಿಡೋಣ. ಸೂರ್ಯನಿಗೂ ಬೆಳಗ್ಗೆ ಟೈಮ್ ನಾನು ಹಾಲು ಕೊಡ್ತೀನಿ. ಅವನು ಅಮ್ಮ ಹಾಲು ಬೇಡ ಇವತ್ತು, ಕಾಫಿನೇ ಕೊಡಿ ಅಂತ ಅಂದ. ಚಳಿ ಇತ್ತಲ್ವ, ತುಂಬಾ ಮಳೆ ಬರ್ತಾಯಿದೆ ಬೆಂಗಳೂರು. ಹಾಗಾಗಿ ಅವನಿಗೂ 1 ಲೋಟ ಕಾಫಿ ಕೊಟ್ಬಿಟ್ಟು ನಾನೊಂದು ಲೋಟ ಕುಡಿದು ಇಲ್ಲಿ ಒಗ್ಗರಣೆಗೆ ರೆಡಿ ಮಾಡ್ತಾಯಿದ್ದೆ. ನಾನಿಲ್ಲಿ ಎಣ್ಣೆ ಯೂಸೇ ಮಾಡೋದಿಲ್ಲ. ಬಿಸಿಬೇಳೆಭಾತಿಗೆ ನಾನು ತುಪ್ಪನೇ ಯೂಸ್ ಮಾಡ್ತೀನಿ. ತುಪ್ಪ ಕಾದ ನಂತರ ಇಲ್ಲಿ ಒಗ್ಗರಣೆಗೆ ಸಾಸಿವೆ, ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ, ಇದಕ್ಕೆ ಸ್ವಲ್ಪ ಹಿಂಗೆ ಹಾಕ್ಕೊಳ್ಳಿ. ಯಾಕಂದರೆ ಹಿಂಗೆ ಹಾಕೋದ್ರಿಂದ ಬೇಗ ಜೀರ್ಣ ಆಗುತ್ತೆ. ಬೇಳೆ ಅಲ್ವಾ, ಗ್ಯಾಸು, ಅದು ಬೇಳೆ ಗ್ಯಾಸ್ಟ್ರಿಕ್ ಥರ ಆಗಿಬಿಡುತ್ತೆ ಬೇಳೆ. ಕೆಲವೊಬ್ಬರಿಗಂತೂ ಆಗೋದೇ ಇಲ್ಲ ಬೇಳೆ. ಹಾಗಾಗಿ ನಾನಿಲ್ಲಿ ಹಿಂಗನ್ನು ಸ್ವಲ್ಪ ಹೆಚ್ಚಾಗಿ ಯೂಸ್ ಮಾಡ್ತೀನಿ. ಹಿಂಗು ಮತ್ತು ಬೆಳ್ಳುಳ್ಳಿ ಹಾಕೋದ್ರಿಂದ ಬೇಗ ಜೀರ್ಣ ಆಗಿಬಿಡುತ್ತೆ. ಹಾಗಾಗಿ ನೋಡಿ, ಈರುಳ್ಳಿ ಸ್ವಲ್ಪ ಉದ್ದುದ್ದಕ್ಕೆ ಹೆಚ್ಕೊಂಡಿದ್ದೆ. ಅದನ್ನು ಎಲ್ಲ ನೀಟಾಗಿ ಫ್ರೈ ತಣ್ಣಗಾಗಿರುತ್ತೆ. ನಾವು ಫ್ರೈ ಮಾಡೋದ್ರಲ್ಲಿ ಇದನ್ನೆಲ್ಲ ಫ್ರೈ ಮಾಡ್ಕೊಂಡ ನಂತರ ಸ್ವಲ್ಪ ಟೊಮೊಟೊ ಹಾಕ್ಕೊಳ್ಳಿ. ನಾನಿಲ್ಲಿ ಹುಳಿ ಟೊಮೊಟೊ 2 ಯೂಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಹುಣಸೆಹಣ್ಣನ್ನು ನೆನೆಸಿ ಇಟ್ಕೊಂಡಿದ್ನಲ್ವ, ಅದನ್ನು ನೀಟಾಗಿ ಅದನ್ನೆಲ್ಲ ನೀಟಾಗಿ ಹಿಂಡ್ಬಿಟ್ಟು ಅದನ್ನು ದಪ್ಪ ದಪ್ಪ ಎತ್ತಿಬಿಟ್ಟು ನೋಡಿ, ಹುಣಸೆಹಣ್ಣು ಹುಳಿ ಬಿಡೋದ್ರಿಂದ ಚೆನ್ನಾಗಿರುತ್ತೆ ಟೇಸ್ಟ್. ಹುಳಿನೂ ಚೆನ್ನಾಗಿರುತ್ತೆ, ಬೆಲ್ಲನೂ ಹಾಕ್ತೀವಿ, ಎಲ್ಲ ಬೀಳುತ್ತೆ, ತರಕಾರಿ ಗಿರ್ಕಾರಿ. ಇನ್ನು ಮಕ್ಕಳಿಗಂತೂ ತಿನ್ಸೋಕ್ಕೆ ತುಂಬಾ ಚೆಂದ. 1-2 ವರ್ಷ 3 ವರ್ಷ ಮಕ್ಕಳು ಚೆನ್ನಾಗಿ ತಿನ್ಕೋತಾರೆ ಬಿಸಿಬೇಳೆಭಾತನ್ನ. ಈ ಟೈಮಲ್ಲಿ ಇದೆಲ್ಲ ಫ್ರೈ ಆದಮೇಲೆ ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳಿ. ಬೆಲ್ಲ ಹಾಕೋದ್ರಿಂದ ಒಂಥರ ಸ್ವೀಟು, ಹುಳಿ ಇರುತ್ತಲ್ವ, ಹುಳಿ ಸಿಹಿ ಎಲ್ಲನೂ ಕೊಡುತ್ತೆ. ಉಪ್ಪು ಖಾರ ಎಲ್ಲ ಹದವಾಗಿ ಹಾಕ್ಕೊಳ್ಳಿ. ನಾನಿಲ್ಲಿ ಬಿಸಿಬೇಳೆಭಾತ್ ಪೌಡ್ರನ್ನ 2.5 ಸ್ಪೂನ್ ಹಾಕ್ತೀನಿ. ನಮ್ಮ ಮನೆಗೆ 1 ಲೋಟ ಅಕ್ಕಿ, 1/4 ಲೋಟ ಬೇಳೆಗೆ 2.5 ಸ್ಪೂನಷ್ಟು ನಾನು ಪುಡಿ ಇಟ್ಕೊಂಡಿದ್ದೆ. ನಿಮ್ಮ ಮನೇಲಿ ಯಾವ ಬಿಸಿಬೇಳೆಭಾತ್ ಪೌಡ್ರನ್ನ ಯೂಸ್ ಮಾಡ್ತೀರೋ ಅದನ್ನೇ ಇಟ್ಕೊಳ್ಳಿ. ನಾನಿಲ್ಲಿ ನಮ್ಮ ಮನೆ ಹತ್ರ ತುಂಬ ಚೆನ್ನಾಗಿ ಮಾಡ್ತಾರೆ. ಅವ್ರ ಹತ್ರ ನಾನು 1/4 kg ತರಿಸಿದ್ದೆ. ತುಂಬಾ ಟೇಸ್ಟಿಯಾಗಿ ಬರುತ್ತೆ, ಕಲರು ಚೆನ್ನಾಗಿ ಬರುತ್ತೆ. ಈ ಟೈಮಲ್ಲಿ ಒಂದು ಸ್ವಲ್ಪ ಬಿಸಿನೀರು ಹಾಕ್ಕೊಳ್ಳಿ ಅದಕ್ಕೆ. ಯಾಕೆ ಅಂದರೆ ತಳ ಹಿಡಿಯೋ ಸಾಧ್ಯತೆ ಇರುತ್ತೆ ಹೆಚ್ಚಾಗಿ. ತಳ ಯಾಕೆ ಅಂದರೆ ಅದು ಡ್ರೈ ಥರ ಇರುತ್ತಲ್ವಾ, ಹಾಗಾಗಿ ಸ್ವಲ್ಪ ನೀರು ಹಾಕಿ ಚೆನ್ನಾಗೆ
ಕುದೀಲಿ, ಹಸಿ ವಾಸನೆ ಹೋಗಬೇಕಿದು. ಏನು ಪೌಡ್ರು ಹಾಕಿರ್ತೀವಲ್ವ. ಬೇಕು ಅಂದರೆ ನೀವು ಅರಿಶಿನನೂ ಹಾಕ್ಕೋಬೋದು ಇದಕ್ಕೆ. ನಾನಿಲ್ಲೇನು ಅರಿಶಿನ ಹಾಕಿಲ್ಲ. ನೋಡಿ ಚೆನ್ನಾಗೇ ಕುದೀತಾ ಇದೆ. ಇಂಥ ಟೈಮಲ್ಲಿ ಸ್ವಲ್ಪ ಬಿಸಿನೀರು, ಮೇಯ್ನು ಬಿಸಿನೀರು ಕಾಯಿಸಿ ಇಟ್ಕೋಬೇಕಾಗತ್ತೆ ನೀವು. ಹಿಂಗೆ ಸ್ವಲ್ಪ ಕುದಿಯೋ ಥರ ಇದ್ದಾಗ ಸ್ವಲ್ಪ ನೋಡಿ ಒಣ ಕೊಬ್ಬರಿ ತುರಿದು ಇಟ್ಕೊಂಡಿದ್ನಲ್ವ, ಅದನ್ನು ನಾನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇನ್ನೂ ಒಣ ಕೊಬ್ಬರಿ ಹಾಕಿ ಸ್ವಲ್ಪ ಅದರಲ್ಲೇ ಫ್ರೈ ಆಗೋಕ್ಕೆ ಬಿಡಿ. ಸ್ವಲ್ಪ ಒಂದು 2-3 ನಿಮಿಷ ಚೆನ್ನಾಗಿ ಫ್ರೈ ಆದಮೇಲೆ ನಾವೇನು ಕೂಗ್ಸಿರ್ತೀವಲ್ವ ಕುಕ್ಕರಲ್ಲಿರೋ ಅಂಥ ರೈಸು, ಅದನ್ನೆಲ್ಲ ಈ ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ಳಿ. ನೋಡಿ ಈ ಥರ ಸ್ವಲ್ಪ ಗಟ್ಟಿಗೆ ಬಂದಿರುತ್ತೆ. ಯಾಕೆ ಅಂದರೆ ಕುಕ್ಕರಿಗೆ ಹಾಕಿ ಕೂಗಿಸ್ಬಿಟ್ರೆ ತುಂಬ ಮೆತ್ತಗಾಗ್ಬಿಡುತ್ತೆ, ಒಂಥರ ತುಂಬಾ ಬೆಂದೋಗ್ಬಿಡುತ್ತೆ. ನೀವು ಒಗ್ಗರಣೆ ಹಾಕಿ ಕುಕ್ಕರಲ್ಲೇ ಒಗ್ಗರಣೆ ಹಾಕಿ ಬೇಯಿಸೋದ್ರಿಂದ ತುಂಬಾ ಬೆಂದೋದಂಗೆ ಆಗುತ್ತೆ. ನೋಡಿ ಈ ಥರ ಸ್ವಲ್ಪ ನೀರು ಹಾಕ್ಕೊಂಡು ಅದರಲ್ಲಿರೋ ಐಟಮ್ನೆಲ್ಲ ನೀಟಾಗೆ ಪಾತ್ರೆ ಒಳಗೆ ಶಿಫ್ಟ್ ಮಾಡ್ಕೋಬೇಕಾಗತ್ತೆ. ಆಮೇಲೆ ನಿಧಾನಕ್ಕೆ ಕೈ ಆಡಿ. ಬಿಸಿಬೇಳೆಭಾತ್ ಅಂದರೆ ಸಾಮಾನ್ಯವಾಗಿ ಎಲ್ಲರೂ ಇಷ್ಟಪಡ್ತಾರೆ. ನಮ್ಮ ಮನೆಯಲ್ಲೂ ಅಷ್ಟೇ ಬಿಸಿಬೇಳೆಭಾತ್ ಅಂದರೆ ನಮ್ಮ ಮನೆಯವ್ರಿಗೆ ಮತ್ತು ನಮ್ಮ ಸೂರ್ಯಂಗೆ ತುಂಬಾ ಇಷ್ಟ. ಅಮ್ಮ ಬಿಸಿಬೇಳೆಭಾತ್ ಮಾಡಿ ಅಂತ ಹೇಳ್ತಾ ಇರ್ತಾನೆ. ನಾನು ತುಂಬ ದಿನವೇ ಆಗಿತ್ತು ಬಿಸಿಬೇಳೆಭಾತ್ ಮಾಡೇ ಇರಲಿಲ್ಲ. ಹಾಗಾಗಿ ಬಿಸಿಬೇಳೆಭಾತ್ ಮಾಡೋಣ ಬೆಳಗ್ಗೆಗೆ ಟಿಫನಿಗೆ ಅಂಥೇಳಿ ಬೇಗ ಮಾಡ್ತಾಯಿದ್ದೆ. ನೋಡಿ ಈ ಥರ ನಿಧಾನಕ್ಕೆ ಕೈ ಆಡಿ, ತುಂಬ ಕೈ ಆಡಬೇಡಿ, ಯಾಕಂದರೆ ತುಂಬ ಮುದ್ದೆ ಆದರೂ ಚೆನ್ನಾಗಿರಲ್ಲ. ಇನ್ನು ಈ ಟೈಮಲ್ಲಿ ಸ್ವಲ್ಪ ಉಪ್ಪು ನೋಡ್ಕೊಳ್ಳಿ. ಉಪ್ಪು ಕಡಿಮೆ ಇತ್ತು ಅಂದರೆ ಪುಡಿ ಉಪ್ಪು ಹಾಕೋಬೋದು. ಇನ್ನು ಎಲ್ಲ ಲಾಸ್ಟಿಗೆ ಎಲ್ಲ ಸ್ವಲ್ಪ 1-2 ಕುದಿ ಬಂದಿದೆ ಅಂತ ಅನ್ನಿಸಿದ್ಮೇಲೆ ಈ ಥರ ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಹೆಚ್ಕೊಂಡು ಹಾಕ್ಕೊಳ್ಳಿ. ನಾನಿಲ್ಲಿ ಕತ್ರಿನಲ್ಲೇ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ನಿಮಗೆ ಬೇಕು ಅಂದರೆ ನೀವು ಯಾವ ಥರ ಹಾಕ್ಕೋತೀರ ಆ ಥರ ಹಾಕ್ಕೋಬೇಕಾಗತ್ತೆ. ಇನ್ನು ಇದಕ್ಕೆ ಬಿಸಿಬೇಳೆಭಾತು ಅಂದರೆ ಅದಕ್ಕೆ ಖಾರ ಬೂಂದಿ ಇದ್ರೇ ರುಚಿ ಇರೋದು. ನಾನು ನಮ್ಮ ಸೂರ್ಯಂಗೆ ಹೋಗಿ ಖಾರ ಬೂಂದಿ ತೊಗೊಂಬ ಕೆಳಗಡೆ ಬೇಕ್ರಿಲಿ ಅಂತ ಹೇಳಿದೆ. ಅಮ್ಮ ತರ್ತೀನಿ ರೀ, ಓದ್ಕೋತಾ ಇದ್ದೀನಿ, ಇದು ಮುಗಿದ್ಮೇಲೆ ತರ್ತೀನಿ ಅಂತ ಅಂದ. ಇಷ್ಟು ಆದಮೇಲೆ ನಿಮಗೆ ತುಂಬ ಗಟ್ಟಿ ಇದೆ ನಾನು ಮಾಡಿರೋ ಬಿಸಿಬೇಳೆಭಾತು ಅಂತ ನಿಮಗೇನಾದರೂ ಫೀಲ್ ಆದರೆ ಸ್ವಲ್ಪ ಬಿಸಿನೀರು ಆ್ಯಡ್ ಮಾಡ್ಕೊಳ್ಳಿ. ನಾನಿಲ್ಲಿ ಬಿಸಿನೀರು ಏನೂ ಹಾಕ್ಕೊಳ್ಳೋಕೆ ಹೋಗಲಿಲ್ಲ, ಯಾಕಂದರೆ ಸ್ಟಾರ್ಟಿಂಗ್ ಒಗ್ಗರಣೆ ಹಾಕಿದಾಗಲೇ ನಾನು ಗೊತ್ತಾಗತ್ತಲ್ವ ಮಾಡುವಾಗ, ನಾನು ಹಾಗಾಗಿ ಅದನ್ನು ಹಾಕ್ಕೊಳಕ್ಕೆ ಹೋಗಲಿಲ್ಲ. ನೋಡಿ ಇಷ್ಟು ಮಾಡಿದ್ರೆ ಸಾಕು. ತುಂಬಾ ಚೆನ್ನಾಗಿತ್ತು ಬಿಸಿಬೇಳೆಭಾತು ಅಂತ ಹೇಳ್ಬೋದು. ಇಷ್ಟ ಆಗಿತ್ತು ಬಿಸಿಬೇಳೆಭಾತ್ ರೆಸಿಪಿ. ಮತ್ತು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಇನ್ಯಾವುದಾದ್ರೂ ಒಂದು ರೆಸಿಪಿನ ತೋರಿಸ್ಕೊಡ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡೆ ನೋಡಿ ಅಂತ ಕೇಳ್ಕೊತಾ ವಿಡಿಯೋ ಎಂಡ್ ಮಾಡ್ತೀನಿ. ಬಾಯ್ ಫ್ರೆಂಡ್ಸ್.